ಅತ್ಯಂತ ನೋವಿನ ಇವತ್ತು ಸುದ್ದಿ ನಮ್ಮ ಬೆಳಿಗ್ಗೆ ಇವತ್ತು ಬಹುಶಃ ನೋವಿನ ಸುದ್ದಿ ಬಂದಿದೆ. ಅತ್ಯಂತ ನಮಗೆಲ್ಲರಿಗೂ ಕೂಡ ಬೇಸರ ಮತ್ತು ನೋವಿದೆ. ಪ್ರಕೃತಿ ಇವತ್ತು ನಮ್ಮ ಕೈಯಲ್ಲಿ ಇಲ್ಲ, ದೇವರ ಕೈಯಲ್ಲಿ ಇವತ್ತು ಇರುವಂಥದ್ದು. ಈ ಒಂದು ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಉಳ್ಳಾಲ ಮದನ್ ನಗರದಲ್ಲಿ ಯಾಸಿರ್ ಮದ ಕುಟುಂಬಸ್ಥರು ಇವತ್ತು 4 ಜನ ಇವತ್ತು ಮೃತಪಟ್ಟಿದ್ದಾರೆ. ಬಹುಶಃ ಇವತ್ತು ಈ ನೋವಿನಲ್ಲಿ ಬಹುಶಃ ಕುಟುಂಬ ನಾವೆಲ್ಲ ಇದ್ದುಕೊಂಡು, ಎರಡನೇದು ಬಹುಶಃ ಈ ಒಂದು ಪ್ರಕೃತಿ ವಿಕೋಪ ಇಲ್ಲಿ ಮತ್ತೆ ಅದೇ ಒಂದು ಜಾಗದಲ್ಲಿ ಮತ್ತೆ ಸಂಭವಿಸದಿದ್ದಾಗೆ ಏನು ಮಾಡ್ಬೋದು ಅಂತೇಳಿ ಜಿಲ್ಲಾಧಿಕಾರಿ ಜೊತೆ, CO ಜೊತೆ ಮತ್ತು ಲೋಕಲ್ ಬಾಡಿ ಜೊತೆ ಇವತ್ತು ಚರ್ಚಿಸಿ ಅದಕ್ಕೆ ಟೆಂಪರರಿ ಆಗಿ, ಯಾಕೆಂದರೆ ಮಳೆಗಾಲ ಇನ್ನು 2-3 ತಿಂಗಳು ಇರ್ತದೆ. ಸೊ ಅದೇ ಪರಿಸ್ಥಿತಿಯಲ್ಲಿ ಬಿಟ್ಟರೆ ಅಲ್ಲಿ ಮತ್ತೆ ಅದಲ್ಲಿ ಅನಾಹುತ ಆಗುವಂಥ ಒಮ್ಮೆ ಎಲ್ಲಿ ಅನಾಹುತ ಆಗಿದೆ ಮತ್ತೆ ಅಲ್ಲಿ ಆಗುವಂಥ ಅವಕಾಶಗಳು ಜಾಸ್ತಿ ಇವತ್ತು ಇರ್ತದೆ. ಅದನ್ನು ತಾತ್ಕಾಲಿಕವಾಗಿ ತಡೆಗಟ್ಟಬೇಕಂತೇಳಿ ಇವತ್ತು ನಾವು ಚರ್ಚೆ ಇವತ್ತು ಮಾಡಿದ್ದೇವೆ. ತದನಂತರ ಅದಕ್ಕೆ ಕೊಡುವಂತಹ ಪರಿಹಾರಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ನಾನು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಈ ಮಾಹಿತಿ ತೆಗೆದ ತಕ್ಷಣ ನಾವು ದೂರವಾಣಿ ಚರ್ಚೆ ಮಾಡಿಕೊಂಡು ಚರ್ಚೆ ಮಾಡಿ ಯಾವ ರೀತಿ ಅವರಿಗೆ ಮ್ಯಾಕ್ಸಿಮಮ್ ಸಹಕಾರ ಕೊಡಬಹುದು. ಮತ್ತು ಈ ಸ್ಥಳೀಯರು ಇವತ್ತು ನಮ್ಮ ಮದನ್ ನಗರದ ಎಲ್ಲ ಯುವಕರನ್ನು, ಗ್ರಾಮ ಪಂಚಾಯತ್ ಸದಸ್ಯರನ್ನು ಮತ್ತು ಊರವರ ವಿಶೇಷವಾಗಿ ನಾನು ಶ್ಲಾಘಿಸ್ತೇನೆ. ಬಹುಶಃ ಇವತ್ತು ನಮ್ಮ ಸರ್ಕಾರ ಅಧಿಕಾರ ಸಹಕಾರ ಪಡೆದುಕೊಂಡು ಎಲ್ಲ ರೀತಿಯ ಸ್ವಯಂ ಪ್ರೇರಿತವಾಗಿ ಅವರದ್ದು ಕೆಲಸವನ್ನು ಎಲ್ಲ ರೀತಿಯಿಂದ ಇವತ್ತು ಇದ್ದಾರೆ. ಇವರವು ಈಗ ಮೃತಪಟ್ಟಂಥ ಶರೀರ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಇದೆ. ಅವರ ಮಕ್ಕಳು ಇವತ್ತು ಬರಬೇಕಾಗ್ತದೆ. ಬಂದ ನಂತರ ಗೌರವಪೂರ್ವಕವಾಗಿ ಪಾವಿತ್ರತೆಯಿಂದ ಅಂತ್ಯ ಸಂಸ್ಕಾರನ ಇವತ್ತು ಎಲ್ಲವೂ ಸೇರಿ ಮಾಡುವಂಥದ್ದು. ತದನಂತರ ಇದ್ದಂಥ ಆ ಒಂದು ಪರಿಸ್ಥಿತಿ ಹೇಗೆ ನಾವು ಸರಿಪಡಿಸುವಂತ ಹೇಳಿ ನಾವು ಅದನ್ನು ಕ್ರಮಕೈಗೊಳ್ಳುವಂಥದ್ದು ಮತ್ತು ಅವರು ಕುಟುಂಬಸ್ಥರು, ಊರವರು ಮತ್ತು ನಮ್ಮ ಜಿಲ್ಲಾಧಿಕಾರಿ ಮತ್ತು ಅದಕ್ಕೆ ಕೂತ್ಕೊಂಡು ಕೊಡುವಂಥ ಎಲ್ಲ ರೀತಿಯ ಪರಿಹಾರಗಳು, ಸರ್ಕಾರದಿಂದ ಬರುವಂಥ ಪರಿಹಾರ, ಶಿಕ್ಷಣ ಇಲಾಖೆಯಿಂದ ಬರೆಯುವಂಥ, ಯಾಕೆಂತ ಒಂದು ಮಗುವದಲ್ಲಿ ಸ್ಕೂಲ್ ಹೋಗ್ತಾ ಇದ್ದಾರೆ, ಈ ಪರಿಹಾರವು ಕೂಡ ಎಲ್ಲವೂ ಕೂಡ ಇವತ್ತು ಯಾವ ರೀತಿ ಮ್ಯಾಕ್ಸಿಮಮ್ ಗರಿಷ್ಠ ಕೊಡಲಿಕ್ಕೆ ಆಗ್ತದೆ ಆ ರೀತಿ ಇವತ್ತು ನಾವು ಕೊಡುವಂಥದ್ದು. ಸೊ ಯಾವುದೇ ಪರಿಹಾರ ಬಹುಶಃ ಅವರ ನೋವಿಗೆ ಅದು ಸೂಕ್ತವಾಗಿ ನಮ್ಗೆ ಗೊತ್ತಿದೆ. ಆದರೆ ಪ್ರಕೃತಿ ನಮ್ಮ ಕೈಯಲ್ಲಿಲ್ಲ. ದೇವರು ನಾವು ಬಹುಶಃ ಯಾವ ರೀತಿ ಅವ್ರಿಗೆ ಸಹಕಾರ ನಾವೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯಾ, ಎಲ್ಲ ರೀತಿಯ ಸಹಕಾರ ನಾವು ಕೊಡ್ತೇವೆ. ಈ ಭಾಗದಲ್ಲಿ ತುಂಬಾ ಇಕ್ಕಟ್ಟಲ್ಲಿ ಮನೆಗಳಿದೆ, ಮತ್ತೆ ಇಲ್ಲಿ ನೀರು ಹೋಗ್ಲಿಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ, ಅದೇ ಇದಕ್ಕೆ ಕಾರಣ ಅಂತ ಹೇಳಿ ನೋಡಿ. ಇವತ್ತು ಪ್ರಕೃತಿ, ನಾನು ಹೇಳಿದಾಗ ಪ್ರಕೃತಿಯ ವಿಕೋಪ ಎಲ್ಲಿ, ಯಾವಾಗ, ಹೇಗೆ, ಏನಾಗ್ತದೆ ಯಾರಿಂದಲೂ ಕೂಡ ಹೇಳಲಿಕ್ಕೆ ಇವತ್ತು ಸಾಧ್ಯವಿಲ್ಲ. ನೀವೆಲ್ಲ ಭಾಳ ದೀರ್ಘವಾಗಿ ಭಾಳಷ್ಟು ಅನುಭವ ನಾವು ಇವತ್ತು ನೋಡಿದ್ದೇವೆ. ಎಲ್ಲವೂ ಕೂಡ ಸರಿಯಾದ ಇದ್ದದ ಕಡೆ ಕೂಡ ಇವತ್ತು ಪ್ರಕೃತಿ ವಿಕೋಪ ಸಂಭವಿಸಿದ್ದಿದೆ. ಎಲ್ಲಿ ವ್ಯವಸ್ಥೆ ಇಲ್ಲದ ಕೂಡ ಏನು ಕೂಡ ಆಗದಂಥ ವಿಚಾರಗಳು ನೋಡಿದೆ. ಇಲ್ಲಿ ಬಹುಶಃ ಆಗಿದ್ದಾಗ ಬಹುಶಃ ನಮಗೆಲ್ಲ ಕುರಿತು ನೋವಿದೆ. ಬಹುಶಃ ಇದು ಎಲ್ಲ ರೀತಿಯರಿಗೆ, ಯಾಕಂತ ಹೇಳಿದರೆ ಸರ್ಕಾರಕ್ಕೆ, ಜನರಿಗೆ ಮತ್ತು ಮನೆ ಕಟ್ಟುವವರಿಗೆ, ಇದು ಎಲ್ಲರಿಗೂ ಕೂಡ ಇಲ್ಲಿ ಅಂತಲ್ಲ, ಎಲ್ಲಕ್ಕೊಂದು ಸಂದೇಶ. ಯಾಕಂತ ಹೇಳಿದರೆ ಮೇಲೆ ಕಟ್ಟುವವರು ಪ್ರಕೃತಿ ವಿಕೋಪ ಈ ರೀತಿ ಆಗ್ತದೆ, ಕೆಳಗಿದ್ದವರ ಬಗ್ಗೆ ಕಾಳಜಿ ಬೇಕು. ಕೆಳಗೆ ಮನೆ ಕಟ್ಟುವವರು ಮೇಲೆ ಒಂದು ಮನೆ ಇದೆ ಅಂತೇಳಿ ಇಲ್ಲಿ ಆಗಿಯೂ ಕೂಡ ಒಂದು ಕಾಳಜಿ ಇರಬೇಕು. ಅದಕ್ಕೆ ಅನುಗುಣವಾಗಿ ನಾವು ಆಲೋಚನೆ ಮಾಡಬೇಕು. ಕೆಲವೊಮ್ಮೆ ಏನಾಗ್ತದೆ, ಆ ಒಂದು ಆರ್ಥಿಕವಾದ ಸಂಕಷ್ಟಗಳಿಗೆ, ಆರ್ಥಿಕವಾದ ಕಷ್ಟಗಳಿಗೆ ಜನಸಂಬಳ ಅದು ತಪ್ಪೇನಲ್ಲ. ಅರ್ಜೆಂಟಾಗಿ ಆ ಒಂದು ಸುತ್ತಮುತ್ತಲಿನ ಆ ಒಂದು ಇವತ್ತು ಮನೆ ಕಟ್ಟುವ ವ್ಯವಸ್ಥೆ ಇವತ್ತು ಆಗ್ತದೆ. ಮತ್ತು ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಕೃತಿಯ ಬೇರೆ, ಕರಾವಳಿ ಪ್ರದೇಶದ ಅದು ಗಾಳಿ, ಮಳೆ, ಗುಡ್ಡ ಜರಿಯುವುದು, ಇದೆಲ್ಲ ಕೂಡ ಇದ್ದಂಥ ವಾತಾವರಣಕ್ಕೆ ಅನುಗುಣವಾಗಿ ಆಲೋಚನೆ ಇವತ್ತು ಮಾಡಬೇಕಾಗ್ತದೆ. ಮೇಲಿನ ಮನೆ ಇವತ್ತು ಆತಂಕದಲ್ಲಿದೆ. ಅದಕ್ಕಾಗಿ ನಾವು ಈಗಾಗಲೇ ಮತ್ತು ನಮ್ಮ ಪಂಚಾಯತ್ನ ಅಧಿಕಾರಿ ಚರ್ಚೆ ಮಾಡಿದೆ. ಅದನ್ನು ಈಗ ನೋಡಿ, ಅಲ್ಲಿ ಮೇಲಿನ ಮನೆ ಆತಂಕದಿದೆ ಅಂತ ಹೇಳಿಕೊಂಡು ಅದನ್ನು ಮಣ್ಣು ತೆಗೆದು ಮತ್ತೆ ಈಗ ಕಟ್ಟಲಿಕ್ಕೆ ಆಗುದಿಲ್ಲ. ಯಾಕೆ, ಮಣ್ಣು ತೆಗೆದಾಗ ಅದು ಬೀಳ್ತದೆ ಇದ್ದದ್ದು. ಈಗ ಇದ್ದಲ್ಲಿಗೆ ನಾವು ಸ್ಯಾಂಡ್ ಬ್ಯಾಗ್ ಅಂತ ಏನದೊಂದು ಟೆಂಪರರಿ ಪ್ರೊಟೆಕ್ಷನ್ ಏನಿದೆಯಾ, ಅಂತಹ ಟೆಂಪರರಿ ಪ್ರೊಟೆಕ್ಷನನ್ನು ಇವತ್ತು ಸ್ಯಾಂಡ್ ಬ್ಯಾಗ್ನ ವ್ಯವಸ್ಥೆ ಮಾಡಿಕೊಂಡು ಟೆಂಪರರಿ ಪ್ರೊಟೆಕ್ಷನ್ ನಾವು ಮಳೆಗಾಲ ತನಕ ಮಾಡಬೇಕು. ಮಳೆಗಾಲದಲ್ಲಿ ಒಂದು ಸಂದರ್ಭದಲ್ಲಿ ಮಳೆಗಾಲದಕ್ಕಿರುವಂಥ ಒಂದು ಕಾಲಘಟ್ಟ ನಂತರ ಯಾವ ರೀತಿ ಸರ್ಕಾರದ ಪರ್ಮಿಷನ್ ತಗೊಳ್ಬೇಕು. ಯಾಕೆಂತ ಹೇಳಿದರೆ ಸರ್ಕಾರದಲ್ಲಿ ಕೂಡ ನಿಯಮಗಳಿರ್ತದೆ. ಸ್ವಂತ ಮನೆ ಬಡ್ಡಿ ಕಟ್ಟಲಿಕ್ಕೆ
ಆಗುವುದಿಲ್ಲ. ಸಾರ್ವಜನಿಕ ಧನದಲ್ಲಿ ಮಾತ್ರ ಕಟ್ಟುವಂಥ ಎಲ್ಲ ಕೂಡ ನಿಯಮಗಳಿದೆ. ಈ ನಿಯಮಕ್ಕೆ ಕೂಡ ಮೀರಿಕೊಂಡು ಇಂಥ ಕೆಲವು ಘಟನೆಗಳಲ್ಲಿ ಹೇಗೆ ನಾವು ಸರ್ಕಾರ ಮತ್ತು ಜನಪ್ರತಿನಿಧಿ ಅಧಿಕಾರಿಗಳು ಇಂಥ ಸಹಾಯ ಮಾಡ್ಬೋದು ಅಂತೇಳಿ ಬಹುಶಃ ಇವತ್ತು ನಾವು ಆ ಒಂದು ಮಧ್ಯೆ ಚರ್ಚೆ ಮಾಡಿ ನಮ್ಮಿಂದ ಆಗುವಂಥ ಮ್ಯಾಕ್ಸಿಮಮ್ ಎಫರ್ಟ್ ಮತ್ತು ಎಲ್ಲ ರೀತಿಯ ಸಹಕಾರ ನಮಗೆ ಅನುಭವ ರೀತಿಯಲ್ಲಿ ಮತ್ತು ದೇವರು ಕೊಟ್ಟ ಶಕ್ತಿ ರೀತಿಯಲ್ಲಿ ನಮ್ಮ ಕೆಲಸ ನಾವು ಅದನ್ನು ಮಾಡ್ತೇವೆ. ಮತ್ತು ಬೇರೆ ಎಲ್ಲ ವಿಚಾರವನ್ನು ಕೂಡ ನಮ್ಮ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಮ್ಮ ಅಧಿಕಾರಿ ವರ್ಗ ನೋಡಿಕೊಳ್ತಾರೆ. ಅದು ಜಿಲ್ಲಾಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿ ಪರಿಸ್ಥಿತಿ ಏನಿದೆ, ಯಾವ ರೀತಿ ಮಾಡಬೇಕು ಅದೆಲ್ಲ ತೀರ್ಮಾನ ತಗೊಳ್ತಾರೆ. ಪರಿಹಾರ ಈಗಾಗಲೇ ಹೇಳಿದ್ದೇವೆ. ಸರ್ಕಾರ ಈಗಾಗಲೇ ಇವತ್ತು ಮೃತಪಟ್ಟವರಿಗೆ ಕೂಡ ಇವತ್ತು ಅವ್ರ ಕುಟುಂಬ ಪರಿಹಾರ ಇದೆ. ಮನೆ ಇದಕ್ಕೂ ಕೂಡ ಇವತ್ತು ಸಂಪೂರ್ಣವಾಗಿ ಇವತ್ತು ನಾಶವಾಗಿದೆ, ಅದಕ್ಕೆ ಕೂಡ ಪರಿಹಾರ ಇದೆ. ಅದರಲ್ಲಿ ಶಿಕ್ಷಣ ಇಲಾಖೆಯಿಂದ ಮಕ್ಕಳು ಇವತ್ತು ಶಾಲೆಯಲ್ಲಿದ್ದ ಹೋಗುವ ಕಾರಣ ಶಿಕ್ಷಣ ಇಲಾಖೆ ಕೂಡ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕೊಡುವಂಥ ಕೂಡ ಪರಿಹಾರ ಇದೆ. ಇದೆಲ್ಲ ಕೂಡ ಯಾವಾಗ ಅಂತ ಹೇಳಿದರೆ ಫಸ್ಟ್ ನಮಗೆ ಇವತ್ತು ಆ ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಆ ಕುಟುಂಬ ಜೊತೆ ಅಂತ್ಯ ಸಂಸ್ಕಾರ ಆಗಬೇಕು, ನಂಬರ್ 1. ನಂಬರ್ 2, ಇಲ್ಲಿರುವಂಥ ಟೆಂಪರರಿ ಪ್ರೊಟೆಕ್ಷನ್ ಏನಿದೆ ಆ ಕೆಲಸ ಮಾಡಿಕೊಂಡು ಇದು ಇನ್ನೂ ಜರಿಯದ ರೀತಿ ನೋಡಿಕೊಳ್ಬೇಕು. ಅದಾದ ನಂತರ ಈ ಊರವರು ಆ ಕುಟುಂಬಸ್ಥರು ಜಿಲ್ಲಾಧಿಕಾರಿ ಕೂತ್ಕೊಂಡು ಏನೆಲ್ಲ ಸಾಧ್ಯವಿದೆ ಗರಿಷ್ಠವಾದ ಎಲ್ಲ ರೀತಿಯ ಸಹಕಾರವನ್ನು ನಾವು ಕಾನೂನು ಮತ್ತು ಮಾನವೀಯತೆಯಿಂದ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.